ಬೆಂಗಳೂರಿನ ಕೋಗಿಲು ಲೇಔಟ್ ಒತ್ತುವರಿ ತೆರವು ಪ್ರಕರಣ. ಹಾಗಾದರೆ ಇವತ್ತೇ ಲೇಔಟ್ನ ಭವಿಷ್ಯ ನಿರ್ಧಾರ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಮನೆ ಕಳೆದುಕೊಂಡವರಿಗೆ ಪರಿಹಾರ ಸಿಗುತ್ತಾ? ಸಂತ್ರಸ್ತರಿಗೆ ಮನೆ ಸಿಗುತ್ತಾ? ನಿನ್ನೆ ಅಷ್ಟೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಸಚಿವ ಜಮೀರ್ ಅಹ್ಮದ್ ಖಾನ್. ಬೆಂಗಳೂರಿನ ಯಲಹಂಕದ ಕೋಗಿಲು ಲೇಔಟ್ ಒತ್ತುವರಿ ಪ್ರಕರಣ, ಈ ಪ್ರಕರಣ ಇದೀಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಹಾಗಾದರೆ ಈ ಲೇಔಟ್ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತಾ? ಯಾರ್ಯಾರು ಮನೆ ಕಳೆದುಕೊಂಡಿದ್ದಾರೆ, ತಮ್ಮ ಶೆಡ್ಗಳನ್ನು ಕಳೆದುಕೊಂಡಿದ್ದಾರೆ, ಅವರಿಗೆ ಪರಿಹಾರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ನಿನ್ನೆ ಸಚಿವ ಜಮೀರ್ ಅಹ್ಮದ್ ಖಾನ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಪುನರ್ವಸತಿ ಕಲ್ಪಿಸುವ ಬಗ್ಗೆ ಭರವಸೆಯ ಮಾತುಗಳನ್ನು ಕೂಡ ಮಾತನಾಡಿ ಬಂದಿದ್ದಾರೆ. ಹೀಗಾಗಿ ಇದು ಒಂದು ಕಡೆ ರಾಜಕೀಯ ತಿರುವನ್ನು ಪಡೆದುಕೊಂಡು ಬಿಟ್ಟಿದೆ ಒತ್ತುವರಿಯ ಈ ಎಲ್ಲ ಬೆಳವಣಿಗೆ. ಸೋಮವಾರ ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತೀನಿ ಅಂತ ಜಮೀರ್ ಅಹ್ಮದ್ ಖಾನ್ ಹೇಳಿದ್ರಂತೆ. ಮನೆ ಕಳೆದುಕೊಂಡವರಿಗೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆಯಂತೆ ಕೋಗಿಲು ಲೇಔಟ್ಗೆ ಭೇಟಿ ಮಾಡಿದ್ರು ಜಮೀರ್ ಅಹ್ಮದ್ ಖಾನ್. ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ, ಆ ಯೋಜನೆಯಡಿ ಎಲ್ಲೋ ಬೈಯಪ್ಪನಹಳ್ಳಿಯೋ ಬೇರೆ ಕಡೆ ಎಲ್ಲೋ ಒಂದು ಪ್ರದೇಶದಲ್ಲಿ ಮನೆಗಳನ್ನು ಕೊಡ್ತಾರೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಹೀಗಾಗಿ ಬದಲಿ ಮನೆ ಈಗ ಅವರಿಗೆ ಒಂದು ಸದ್ಯಕ್ಕೆ ಇರೋದಕ್ಕೆ ಒಂದು ಏನೋ ಅಲ್ಲಿಯೇ ಹತ್ತಿರದ ಒಂದು 3 ಕಿಲೋಮೀಟರ್ ಆಸುಪಾಸಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಜನ ಮಾತ್ರ ಅಲ್ಲಿಗೆ ಹೋಗ್ತಾ ಇಲ್ಲ. ನಮ್ಮ ಮನೆಗಳನ್ನು ನಾವು ಕಳೆದುಕೊಂಡಿದ್ದೀವಿ, ನಮ್ಮ ಶೆಡ್ಗಳನ್ನು ನಾವು ಕಳೆದುಕೊಂಡಿದ್ದೀವಿ ಅಂತ. ಡಿಸೆಂಬರ್ 20ನೇ ತಾರೀಕಿಗೆ ಈ ಕಾರ್ಯಾಚರಣೆ ಆಗಿತ್ತು. ಒತ್ತುವರಿ ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಇದು. ಅದಕ್ಕೆ ಸಂಬಂಧಪಟ್ಟಂತಹ ಜಾಗವನ್ನು ಯಾರೋ ದಾಖಲೆಗಳನ್ನು ತಿದ್ದು ಮಾಡಿ ಅದಾದ ನಂತರ ಇಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಈ ಹಿಂದೆ ಇವರಿಗೆ ನೋಟಿಸನ್ನು ಕೂಡ ಕೊಡಲಾಗಿತ್ತು. ಈ ನೋಟಿಸ್ಗೂ ಕೂಡ ಅವರು ಯಾರೂ ಕೂಡ ಕ್ಯಾರಿ ಅಂದಿರಲಿಲ್ಲ. ಅದಾದ ನಂತರ ಏಕಾಏಕಿಯಾಗಿ JCBಯನ್ನು ತೆಗೆದುಕೊಂಡು ಹೋಗಿ ಡೆಮಾಲಿಷ್ ಕಾರ್ಯವನ್ನು ZB ಅಧಿಕಾರಿಗಳ ತಂಡ ಮಾಡಿತ್ತು. 9 ದಿನ ಆಯಿತು ಇಲ್ಲಿಗೆ. ಯಾವಾಗ ಕೇರಳದಲ್ಲಿ ಇದರ ವಿರುದ್ಧ ಹೇಳಿಕೆಗಳು ಬರೋದಕ್ಕೆ ಶುರುವಾಯಿತು, ಪೋಸ್ಟ್ಗಳಾಯಿತು, ಅದಾದ ನಂತರ ಇದೊಂದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ನಿನ್ನೆಯಿಂದ ಈ ಕೋಗಿಲು ಲೇಔಟ್ನ ಈ ಒತ್ತುವರಿ ತೆರವು ಪ್ರಕರಣ ಬೇರೆ ಆಯಾಮವನ್ನೇ ಪಡೆದುಕೊಳ್ತಾ ಇದೆ. ರಾಜಕೀಯ ಕೂಡ ಬೆರೆತು ಬಿಟ್ಟಿದೆ. ಏನಾಗಬಹುದು ಇವತ್ತು? ನಿರೀಕ್ಷೆ ಏನಿದೆ? ಖಂಡಿತ. ಯಾಕಂದ್ರೆ ಇವತ್ತು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾರೆ. ಯಾಕಂದ್ರೆ ಡಿಸೆಂಬರ್ 20ರಂದು ಡೆಮಾಲಿಶ್ ಕಾರ್ಯಾಚರಣೆ ನಡೆದಿತ್ತು. 9 ದಿನಗಳಿಂದ ಅದೇ ಜಾಗದಲ್ಲಿ ಜನ ಪರದಾಡ್ತಿದ್ದಾರೆ. ಪ್ರಮುಖವಾಗಿ ಸಿಲಿಕಾನ್ ಸಿಟಿಯ ವೆದರ್ ಕೂಡ ಚೇಂಜ್ ಆಗಿರುವಂತದ್ದು. ಸೊ ಹೀಗಾಗಿ ಚಳಿಯಲ್ಲಿ ನಿವಾಸಿಗಳು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಯಾರಿಗೆ ಕೂಡ ಒಂದು ಸೂರು ಇದ್ರೇನೆ ಅವರೊಂದು ಭದ್ರತೆಯಾಗಿ ಬೆಚ್ಚಗೆ ಇರಬಹುದು. ಸದ್ಯ ಅವರ ಪರಿಸ್ಥಿತಿ ಬಹಳಷ್ಟು ಹೀನಾಯವಾಗಿರುವಂತದ್ದು. ಸದ್ಯ ಅಷ್ಟು ಮಾತ್ರವಲ್ಲದೆ ಕೇರಳದ ಸಂಸದ ಆಗಿರ್ಬೋದು, ಶಾಸಕರು ಸಹ, ಹಾಗೇನೆ ನಮ್ಮ ರಾಜಕೀಯ ನಾಯಕರುಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸೊ ಇದು ರಾಜಕೀಯ ತಿರುವನ್ನ ಕೂಡ ಒಂದು ಕಡೆ ಪಡಿತಾ ಇರುವಂತದ್ದು. ಸೊ ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಸರ್ಕಾರ ಆಡ್ಬೇಕಾಗುತ್ತೆ. ಸೊ ಸಚಿವ ಜಮೀರ್ ಅಹ್ಮದ್ ಇವತ್ತು ಒಂದು ಸಭೆ ಬಳಿಕ ಯಾವ ರೀತಿಯಾದಂತಹ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ವಿಚಾರ ಕೂಡ ಪ್ರಮುಖವಾಗಿದೆ. ಸೊ ಇವತ್ತು ಸೋಮವಾರ ಅಂದ್ರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಕೂಡ ಒಂದು ಜಮೀರ್ ಅಹ್ಮದ್ ನೇತೃತ್ವದಲ್ಲಿ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ಮನೆ ಕಳೆದುಕೊಂಡವರಿಗೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಭರವಸೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ನಿವೇಶನಗಳನ್ನ ಕಳೆದುಕೊಂಡವರಿಗೆ ಬೇರೆ ಕಡೆ ಬದಲಿ ಮನೆ ಕಲ್ಪಿಸುವ ಬಗ್ಗೆ ಈಗಾಗಲೇ ಚಿಂತನೆಯನ್ನ ಕೂಡ ಸಚಿವರು ನಡೆಸ್ತಿದ್ದೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಸೊ ಹೀಗಾಗಿ ಇವರಿಗೆ ಬೇರೆ ಯಾವ ಪ್ಲೇಸ್ ಅಲ್ಲಿ ಅವ್ರಿಗೆ ಮನೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕೂಡ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಏನೆಲ್ಲ ಬೇಕು ಆ ಫೆಸಿಲಿಟಿಯನ್ನ ಸರ್ಕಾರ, ಅಂದ್ರೆ ಈಗಿನ ಸರ್ಕಾರ ಅದನ್ನು ಕೊಡ್ಬೇಕಾಗುತ್ತೆ. ಸದ್ಯ ಅವ್ರನ್ನ ಬೀದಿಗೆ ತಂದಿರೋದು ಎಲ್ಲಾ ಕಡೆ ಒಂದು ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. मुझे बोलना ना, मैं बोलती हूँ ये भरोसा नहीं है, मैं बोलती हूँ तो खराब रिक्वेस्ट करिए, बोलो बोलो। कॉटन रहता है।